ಜೋಡೆತ್ತುಗಳಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮತಯುದ್ಧದ ಅಖಾಡಕ್ಕೆ ಇಳಿದಿದ್ದರೂ ಕೂಡ ಕ್ಷೇತ್ರ ಹಂಚಿಕೆಯಲ್ಲಿ ಗೊಂದಲಗಳಾಗಿತ್ತು. ಮಂಡ್ಯ, ಹಾಸನ, ಕೋಲಾರಕ್ಕೆ ಪಟ್ಟು ಹಿಡಿದಿದ್ದ ದಳಪತಿಗಳು ಕೊನೆಗೂ ಅದನ್ನು ದಕ್ಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ತೆನೆ ಹೊತ್ತ ಮಹಿಳೆಗೆ ಹಾಸನಾಂಬೆ ಆಶೀರ್ವಾದದ ಜೊತೆಗೆ ಮಂಡ್ಯದ ಸಕ್ಕರೆಯೂ ಸಿಕ್ಕಿದೆ. ಕೋಲಾರದ ಚಿನ್ನವೂ ಕೂಡ ಒಲಿದು ಬಂದಿದೆ. ನಾವು ಪ್ರಾರಂಭಿಕ ಹಂತದಿಂದಲೂ 3 ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು. BJPಯಿಂದ ನಮಗೆ ದೆಹಲಿ ಹೈಕಮಾಂಡ್ ಆಗಲಿ, ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ. ಅಲ್ಲಿ ಕೇಳಿದ್ರಲ್ಲ, ಲೋಕ ಗೆಲ್ಲೋಕೆ ದೋಸ್ತಿ ಮಾಡ್ಕೊಂಡು ಅಖಾಡಕ್ಕಿಳಿದಿದ್ರು ಕೂಡ ಟಿಕೆಟ್ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಖುದ್ದು ಕುಮಾರಸ್ವಾಮಿ ಬೇಸರ ಹೊರಹಾಕಿದ್ರು. ಇದರಿಂದ ಮೈತ್ರಿ ಬಗ್ಗೆಯೂ ಹಲವು ಊಹಾಪೋಹಗಳು ಎದ್ದಿದ್ವು. ಆದ್ರೆ ಈಗ ಎಲ್ಲದಕ್ಕೂ ಸ್ಪಷ್ಟನೆ ಸಿಕ್ಕಾಗಿದೆ. ಮೈತ್ರಿ ಆಗ್ತಿದ್ದಂತೆ ದಳಪತಿಗಳು ಬೇಡಿಕೆ ಇಟ್ಟಿದ್ದ ಜೆಡಿಎಸ್ ಭದ್ರಕೋಟೆಯಾಗಿರೋ ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರ ಕೊನೆಗೂ ತೆನೆಹೊತ್ತ ಮಹಿಳೆಯ ಪಾಲಾಗಿದೆ. ಕೋಲಾರ ಕ್ಷೇತ್ರ ಮೈತ್ರಿ ಟಿಕೆಟ್ ಕೋಲಾಹಲಕ್ಕೆ ಕೊನೆಗೂ ತೆರೆ. ಕೊನೆಗೂ ದಳಪತಿಗಳ ಪಾಲಿಗೆ ಒಲಿದ ಚಿನ್ನದ ಲೋಕ. ಸ್ವಾಭಿಮಾನಿ ಸಂಸದೆ ಸುಮಲತಾ ಪಟ್ಟಿನ ನಡುವೆಯೂ ಮಂಡ್ಯದ ಸಕ್ಕರೆ ದಳಪತಿಗಳ ಬಾಯಿ ಸಿಹಿ ಮಾಡಿದೆ. ಇನ್ನು ಹಾಸನಾಂಬೆ ಆಶೀರ್ವಾದದೊಂದಿಗೆ ಪ್ರೀತಂ ಗೌಡ ವಿರೋಧದ ಮಧ್ಯೆಯೂ ಹಾಸನ ಜೆಡಿಎಸ್ಗೆ ಪಕ್ಕಾ ಆಗಿದೆ. ಆದ್ರೆ ಕೋಲಾರ ವಿಚಾರದಲ್ಲಿ ನೀ ಕೊಡೆ ನಾ ಬಿಡಿ ಅಂತ ದೋಸ್ತಿಗಳ ಮಧ್ಯೆ ಜಟಾಪಟಿ ನಡೀತಾ ಇತ್ತು. ಕೊನೆಗೂ ಕೋಲಾರ ಮೈತ್ರಿ ಟಿಕೆಟ್ ಕೋಲಾಹಲಕ್ಕೆ ತೆರೆ ಬಿದ್ದಿದೆ. ದಳಪತಿಗಳ ಪಾಲಿಗೆ ಚಿನ್ನದ ಲೋಕ ಒಲಿದು ಬಂದಿದೆ. ಆದ್ರೆ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಟಿಕೆಟ್ಗಾಗಿ ಜಟಾಪಟಿಯೂ ನಡೀತಾ ಇದೆ. ಕೋಲಾರ ಲೋಕಸಭೆ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ. ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಹೇಳಿಕೆ. ಇವತ್ತು ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತಹ ರಾಜ್ಯ ಚುನಾವಣೆ ನಿರ್ವಹಣಾ ಸಮಿತಿಯ ರಾಜ್ಯ ಮಟ್ಟದ ಕಾರ್ಯಾಗಾರದ ವೇಳೆ ಕಾರ್ಯಕರ್ತರಿಗೆ ಕೋಲಾರ, ಹಾಸನ, ಮಂಡ್ಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಕರೆ ನೀಡಿದ್ದಾರೆ. ये लड़ाई हम अकेले नहीं लड़ रहे, ये लड़ाई हम जेडीएस के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट जेडीएस को दी. दोस्तों, हमें सिर्फ भाजपा की सीटें नहीं जीतनी है. जो कोलार के कार्यकर्ता हैं, जो हासन के कार्यकर्ता हैं, जो मांड्या के कार्यकर्ता हैं, मैं आप 3 लोकसभाओं के कार्यकर्ताओं से माननीय प्रधानमंत्री की ओर से हाथ जोड़ करके प्रार्थना करता हूं. आप जैसा भी व्यवहार उन 3 लोकसभाओं में जेडीएस के प्रत्याशियों के साथ काम करेंगे, ठीक वैसा ही बर्ताव जेडीएस के कार्यकर्ता आपके शेष लोकसभा में भारतीय जनता पार्टी के प्रत्याशियों के साथ करेंगे. ಇತ್ತ ಕೋಲಾರ ಜೆಡಿಎಸ್ ಪಾಲಾಗ್ತಾ ಇದ್ದ ಹಾಗೆ ಅತ್ತ ದೆಹಲಿಯಲ್ಲಿ ಸಂಸದ ಮುನಿಸ್ವಾಮಿ ದೇವೇಗೌಡರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಕೊನೆಯ ಯತ್ನವನ್ನ ನಡೆಸಿದ್ದಾರೆ. ಒಂದು ವೇಳೆ ಅದು ಸಾಧ್ಯವಾಗದೆ ಹೋದ್ರೆ ಟಿಕೆಟ್ ಕೊಟ್ರೆ ಜೆಡಿಎಸ್ನಿಂದಾನೇ ಸ್ಪರ್ಧಿಸ್ತೀನಿ ಎಂಬ ಮಾತನ್ನೂ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಒಟ್ನಲ್ಲಿ ಹಾಸನಾಂಬಿಯ ಆಶೀರ್ವಾದ, ಮಂಡ್ಯ ಸಕ್ಕರೆ, ಕೋಲಾರದ ಚಿನ್ನ ತೆನೆ ಹೊತ್ತ ಮಹಿಳೆಯ ಪಾಲಾಗಿದೆ. ಇದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಸಹಕಾರವೂ ಜೆಡಿಎಸ್ ಗೆಲುವಿಗೆ ಸಿಗುತ್ತಾ ಅನ್ನುವುದನ್ನ ಕಾದು ನೋಡಬೇಕು. ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.